ಮಾತಾಡ್ಬೇಕಾದ್ರೆ ಹುಷಾರಾಗಿ ಮಾತಾಡಬೇಕಾಗುತ್ತೆ. ಒಂದೇ ಸತಿರಿಗೆ ಇಲ್ಲಿ ಅವ್ರದ್ದು ಕುಮ್ಮಕ್ಕಿದೆ ಅಂತೇಳಿ ಅವ್ರದ್ದು ಫುಲ್ ಪಂಚಾಯತಿ ಬಿಡಿಸ್ಬೇಕಾಗತ್ತೆ. ಈಗ ನಾನು ಅದನ್ನು ಶುರು ಮಾಡ್ತೀನಿ. ಅವ್ರದ್ದು ಬರೀ ಇದಲ್ಲ, ಬೇರೆದು ಬೇಕಾದಷ್ಟು ಇದಾವೆ, ಅದನ್ನು ತೆಗಿತೀನಿ. ಅವರು ಜಿಲ್ಲಾಧ್ಯಕ್ಷರು, ಯಾರೋ ರಾಜ್ಯಾಧ್ಯಕ್ಷರು, ಘಟಕದ ಅಧ್ಯಕ್ಷರು ಅವರು ಭಾಳ ಹಗುರವಾಗಿ ಮಾತಾಡಿದ್ದಾರೆ. ಜನರನ್ನು ಇಟ್ಕೊಂಡು ಕುಮ್ಮಕ್ಕೆ ಕೊಡೋದು ಯಾವತ್ತೂ ಕೂಡ ಆ ಕೆಲಸವನ್ನು ಮಾಡ್ತಕ್ಕಂಥದ್ದಲ್ಲ. ಇವರು ಹಣೆ ಬರೋಕ್ಕೆ ಒಂದು ಸತಿ ಏನಾದ್ರು ಪಾದಯಾತ್ರೆ ಮಾಡಿ ಏನಾರು ಒಂದು ಕೊಡಿಸಿದಾರಲ್ರಿ, ಎಲ್ರಿಗೆ ಕೊಡಿಸ್ತಾರೆ ಇವರು? ಹೋಗಿ ಜನರು ಆಯ್ಕೆ ಮಾಡಿರೋ ಒಂದು ಎಂಥದ್ದು ಶರಾವತಿ ಸಂತ್ರಸ್ತರಿಗೆ ಒಂದು ಹಕ್ಕುಪತ್ರವನ್ನು ಕೊಡೋ ಯೋಗ್ಯತೆ ಇಲ್ಲ ಈ ಸಂಸದರಿಗೆ, ಅವ್ರ ಜಿಲ್ಲಾಧ್ಯಕ್ಷರಿಗೆ. ಇವತ್ತು ಬಂದು ಪುಕ್ಷಟೆ ಭಾಷಣ ಮಾಡ್ಕೊಳ್ಳೋದು, ಇನ್ಕ್ಲೂಡಿಂಗ್ ರಾಘವೇಂದ್ರ ಹುಷಾರಾಗಿ ಮಾತಾಡ್ಬೇಕಾದ್ರೆ ಎಚ್ಚರ ಇಟ್ಕೊಂಡು ಮಾತಾಡಬೇಕಾಗತ್ತೆ. ಯಾಕಂದರೆ ಅವ್ರ ಅಪ್ಪವರೇ ಇದ್ದರು ಅಧಿಕಾರದಲ್ಲಿ, ಯಾಕೆ ಈ ಕೆಲಸ ಮಾಡಲಿಲ್ಲ? ಮುಖ್ಯಮಂತ್ರಿ ಇದ್ದಾಗ ಯಾಕೆ ಮಾಡಲಿಲ್ಲ? ಈಗ ಹಾಗೆ ವಿರೋಧ ಪಕ್ಷದಲ್ಲಿ ಇದ್ದ ತಕ್ಷಣ ಪುಕ್ಷಟೆ ಭಾಷಣ ಮಾಡ್ಕೊಳ್ಳೋದಕ್ಕೆ ನಾವೇನು ಪುಕ್ಷಟೆ ಸಿಗ್ತೀವ ನಾವು? 100% ನಾನು ಹೇಳ್ತಾ ಇದ್ದೀನಿ, ಅವ್ರಿಗೆ ನ್ಯಾಯ ಸಿಗಬೇಕಾಗ್ತದೆ. ಇದು ಕಾನೂನಿನ ಚೌಕಟ್ಟನ್ನು ಕೂಡ ಮಾಡೋದ್ರಿಂದ ಹುಷಾರಾಗಿ ನಾವು ಮಾಡಬೇಕಾಗ್ತದೆ. ಅದನ್ನೇ ನಾನು ಅವತ್ತು ಕೂತ್ಕೊಂಡು ನಾನು ಹೇಳಿರೋದು. ಎಲ್ಲ ಮಾಹಿತಿಯನ್ನು ತಗೊಂಡು ಅವ್ರ ಜೊತೆ ಕೂತ್ಕೊಂಡು ಹುಷಾರ ಮಾಡಬೇಕಿದೆ. ಯಾಕೆಂದರೆ ನ್ಯಾಯಾಲಯಕ್ಕೆ ಮೀರಿ ನಾನು ಏನು ಮಾಡೋದಕ್ಕಾಗಲಿ, ಯಾವುದೇ ಸರ್ಕಾರದವ್ರು ಮಾಡೋಕ್ಕಾಗಲ್ಲ. ಹಿಂಗೆ ಅಂದ ತಕ್ಷಣ ಇಷ್ಟು ದಿವಸ ಏನು ಮಾಡ್ತಿದ್ರು ಅಂತೇಳಿ ಅವ್ರಿಗೆ ಬರ್ತದೆ. ಅದಕ್ಕೆ ಹುಷಾರಾಗಿ ನೋಡೋಣ. ಅವ್ರಿಗೆ ಸಹಕಾರ ಮಾಡ್ತಕ್ಕಂಥ ನನ್ನ ಜವಾಬ್ದಾರಿ, ಅದನ್ನು ಕೂಡ ನನ್ನ ಜವಾಬ್ದಾರಿ ತಗೊಳ್ತೀನಿ. MP ರಾಘವೇಂದ್ರ ಅವರು ನನ್ನ ಪಾತ್ರ ಇಲ್ಲ ಅಂತ ಹೇಳಿದ್ದಾರೆ. ನೋ ಉಸ್ತುವಾರಿ ಸಚಿವರು ಎಲ್ಲರದ್ದು ಕುಮ್ಮಕ್ಕಿದೆ ಅಂತೇಳಿ ಹೇಳಿದ್ದಾರೆ. ಅವ್ರ ಹೇಳಿಕೆ ಇದೆ, ನಾನು ನೋಡಿದ್ದೀನಿ. ನೀವು ಸ್ವಲ್ಪ ತೆಗೆದು ನೋಡಿರಿ. ಅದನ್ನೆಲ್ಲ ಹುಷಾರಾಗಿ ಹೇಳಬೇಕು. ಕೂತ್ಕೊಂಡು ಅವ್ರ ಪಟಂಗರಲ್ಲಿ ಕೂತ್ಕೊಂಡು BJP ಅವ್ರು ಕೂತ್ಕೊಂಡು ಮುಗಿಸಡೆ ಭಾಷಣ ಮಾಡೋದೈತಲ್ಲ, ಅವನ್ನೆಲ್ಲ ಬಿಡಬೇಕಾಗ್ತದೆ. ಒಂದು ದಿವಸ ಹೋಗಿ ಪಾರ್ಲಿಮೆಂಟಲ್ಲಿ ಮಾತಾಡಿಲ್ಲ, ಇವರಿಗೆ ನಾಚಿಕೆ ಆಗಬೇಕು. ಶರಾವತಿ ಸಂತ್ರಸ್ತರಿಗೆ ಹಕ್ಕುಪತ್ರವನ್ನು ಕೊಟ್ಟಿದೆ, ಅದನ್ನು ಕೂತ್ಕೊಂಡು ಇವರು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇರಬೇಕು, ಅದನ್ನ ಕ್ಯಾನ್ಸಲ್ ಮಾಡಿಸಿದ್ದಾರೆ. ನಾಚಿಕೆ ಆಗಬೇಕು ಇವರಿಗೆ. ಅದ್ರ ಬಗ್ಗೆ ಒಂದು ದಿವಸ ಧ್ವನಿ ಎತ್ತಿದ್ದಾರೆ ಇವರು. ಸರ್, ಈಗ ಪ್ರಮುಖವಾಗಿ ಅಲ್ಲಿ ಕೇಳಬಾರ್ದ ಭೂಗಳರು ಮಾಫಿಯಾ ಇದೆ, ಲ್ಯಾಂಡ್ ಮಾಫಿಯಾ ಇರಲಿ, ಏನೇ ಇರಲಿ, ಕಾನೂನು ಏನಿರ್ತದೆ ಅದ್ರ ಪ್ರಕಾರ ಅವರಿಗೆ ಸಹಕಾರ ನಾವೇನು ಮಾಡಬೇಕು ಅದನ್ನು ನಮ್ಮ ಸರ್ಕಾರನೇ ಇರ್ತದೆ. ಅವ್ರ ಪರವಾಗಿ ನಿಲ್ತದೆ. ಯಾಕೆಂದರೆ ಇಷ್ಟು ದಿವಸ ಕೆಲವರು ಮನೆ ಕಟ್ಕೊಂಡಾರೆ, ಅವರೆಲ್ಲ ಜೀವನ ಮಾಡಿದ್ದಾರೆ. ಅದನ್ನೆಲ್ಲ ತಗೊಂಡು ಇದು ಸುಮಾರಷ್ಟು ಹಳ್ಳಿಗಳಿಗೆ ಸ್ಪ್ರೆಡ್ ಆಗಿರೋದು. ಆಮೇಲೆ ಕಾನೂನಿನ ಒಂದು ವಿಚಾರ ಇರೋದ್ರಿಂದಲೂ ನಾವು ನೋಡಿಕೊಂಡು ಹೆಜ್ಜೆ ಇಡ್ತಕ್ಕಂಥದ್ದು ಒಳ್ಳೆಯದು. ಅವ್ರು ಕೂಡ ಬಂದು ಹೇಳಿದ್ದಾರೆ. ನಾನು ಅದನ್ನ ಜವಾಬ್ದಾರಿತವಾಗಿ ಮುಂದೆ ಜವಾಬ್ದಾರಿ ಜಾಸ್ತಿ. ಸರ್, ಕೂಡಲೇ ಮದ್ರಾಸ್ ಹೈಕೋರ್ಟಿಗೆ ಅಪೀಲ್ ಮಾಡಬೇಕು ರಾಜ್ಯ ಸರ್ಕಾರ ಇದ್ರ ಬಗ್ಗೆ? ಅಲ್ಲ, ಅದೇನೇನಿದೆ ಅಲ್ಲ, ನಾನು ಕಾನೂನು ತಗೊಂಡು ಇಟ್ಕೊಂಡು ನಾವು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರದ ವತಿಯಿಂದ ಅವರ ಜನರ ಪರವಾಗಿ ಏನಾಗಬೇಕು ಅದನ್ನು ನಾನು ಶುರು ಮಾಡ್ತೀವಿ. ಕಾನೂನು ತಜ್ಞರು ತಗೊಳ್ಬೇಕಾಗ್ತದೆ, ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡಬೇಕಾಗ್ತದೆ. ಮಾಡೋಣ ಅದನ್ನು. ಅಲ್ಲ, ಈಗಾಗಲೇ ಮೊನ್ನೆ ನನಗೆ ಮೊನ್ನೆ ಕೊಟ್ಟಿದ್ದವರು ಕೊಟ್ಟ ತಕ್ಷಣ ಈಗ